ಬದುಕಿನ ಸಂಧ್ಯಾ ಸಮಯ ಅನುಭವ ಜ್ಞಾನಾಮೃತ ಹಿರಿತನದ ವಾಯೋಮಾನ ಬಾಳಿನ ನೆನಪಿನ ಕಥನ ಕಷ್ಟ ಸುಖ ನೋವು ನಲಿವು ವಿದ್ಯೆ ಬುದ್ಧಿ ಕಲಾತ್ಮಕ ಆರೋಗ್ಯವೇ ಬದುಕಿನ ಬೆಳಕು ತಂತ್ರ ಸ್ವತಂತ್ರ ವಿಜ್ಞಾನದಿ ತಿಳುಕು ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಅನುಭವ ಕಾರ್ಯಕ್ರಮ ಅನುಭವ ಕಾರ್ಯಕ್ರಮ. ನಮಸ್ಕಾರ, ಆರ್.ಜೆ. ಸುನಿಲ್ ಮಾತಾಡ್ತಿದ್ದೀನಿ. ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಪ್ರಸಾರವಾಗುತ್ತಿರುವಂತಹ ನವದೆಹಲಿಯ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮಕ್ಕೆ ಪ್ರೀತಿ ಕೇಳುಗರಿಗೆ ಕಾರ್ಯಕ್ರಮಕ್ಕೆ ಆತ್ಮದಿಂದ ಸ್ವಾಗತ ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ವಯಸ್ಸಾದಂತೆ ಹಿರಿಯ ನಾಗರಿಕರಲ್ಲಿ ಡಿಪ್ರೆಷನ್ ಅಂದರೆ ಖಿನ್ನತೆಗೆ ಸಾಕಷ್ಟು ಜನ ಒಳಗಾಗ್ತಾರೆ. ಈ ಖಿನ್ನತೆ ಅಂದರೆ ಏನು ಅಥವಾ ಡಿಪ್ರೆಷನ್ ಅಂದರೆ ಏನು, ಯಾಕೆ ಹಿರಿಯ ನಾಗರಿಕರು ವಯಸ್ಸಾದಂತೆ ಈ ಒಂದು ಡಿಪ್ರೆಷನ್ಗೆ ಒಳಗಾಗ್ತಾರೆ, ಇದಕ್ಕೆ ಕಾರಣಗಳೇನು ಮತ್ತು ಡಿಪ್ರೆಷನ್ನಿಂದ ಹೊರಗಡೆ ಬರೋದು ಹೇಗೆ ಅವರು, ಈ ಒಂದು ಎಲ್ಲ ವಿಚಾರಗಳನ್ನ ತನ್ನ ಕಾರ್ಯಕ್ರಮದಲ್ಲಿ ನಿಮ್ಹಾನ್ಸ್ ಆಸ್ಪತ್ರೆಯ ಮನೋಸಮಾಜ ಕಾರ್ಯವಿಭಾಗದ ಸಹಾಯಕ ಪ್ರಾಧ್ಯಾಪಕಿಯಾದಂತಹ ಡಾಕ್ಟರ್ ಶ್ರೀದೇವಿ ಮೇಡಮ್ ಅವರು ತನ್ನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರ್ತಾರೆ. ಖುದ್ದಾಗಿ ಅವರನ್ನು ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ಸೋಣ. ನಮಸ್ಕಾರ ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮದಿಂದ ಸ್ವಾಗತ ಸುಸ್ವಾಗತ ಮೇಡಮ್. ನಮಸ್ಕಾರ ಮೇಡಮ್. ಇವತ್ತಿನ ಕಾರ್ಯಕ್ರಮದಲ್ಲಿ ತಮಗೆ ತಿಳಿದಿರೋ ಹಾಗೇನೆ ಹಿರಿಯ ನಾಗರಿಕರ ಮಾನಸಿಕ ಆರೋಗ್ಯದಲ್ಲಿ ಕಂಡು ಬರುವಂತಹ ಖಿನ್ನತೆ ಅಥವಾ ಡಿಪ್ರೆಷನ್ ಅಂತ ಏನು ಕರಿತೀವಿ, ಈ ಒಂದು ವಿಚಾರದ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಮೇಡಮ್, ಖಿನ್ನತೆ ಅಥವಾ ಡಿಪ್ರೆಷನ್ ಅಂದ್ರೆ ಏನ್ ಮೇಡಮ್ ಅಂತೇಳಿ ಮೊದಲನೇದಾಗಿ. ಖಿನ್ನತೆ ಅಥವಾ ಡಿಪ್ರೆಷನ್ ಅಂದ್ರೆ ಒಂದು ಮಾನಸಿಕ ಸ್ಥಿತಿ. ಆ ಸ್ಥಿತಿಯನ್ನ ನಾವು ಸೌಖ್ಯತೆ ಅಂತ ಹೇಳ್ಬಹುದು. ಯಾಕಂದ್ರೆ ನಮ್ಮ ಮೆದುಳಿನಲ್ಲಿ ಆಗುವಂತ ಕೆಲವು ರಾಸಾಯನಿಕ ಬದಲಾವಣೆಯಿಂದಾಗಿ ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಖಿನ್ನತೆ ಅನ್ನುವ ಒಂದು ಸ್ಥಿತಿ ಬರಲ್ಪಡುತ್ತದೆ. ಆವಾಗ ಜನರು ಬೇರೆಯವರ ಜೊತೆ ಬೆರೆಯೋದಕ್ಕೆ ಇಷ್ಟಪಡದೆ ಅಳು ಮತ್ತೆ ನೋವುಗಳಲ್ಲಿ ನಿರಾಸೆ, ಇಂಥ ಒಂದು ಸ್ಥಿತಿಯಲ್ಲಿ ಮತ್ತು ನಿದ್ರೆ ಆಹಾರ ಇದರ ಬಗ್ಗೆ ಜಾಸ್ತಿ ಗಮನ ಇಲ್ಲದೆ ತನ್ನ ಒಂದು ದಿನನಿತ್ಯದ ಕಾರ್ಯಗಳಲ್ಲಿ ಆಸಕ್ತಿ ತೋರಿಸದೆ ಇರುವಂತ ಒಂದು ಸ್ಥಿತಿಯನ್ನ ಖಿನ್ನತೆ ಅಂತ ಅನ್ಬಹುದು. ಓಕೆ ಮೇಡಮ್, ಹಾಗೆ ಹಿರಿಯ ನಾಗರಿಕರ ಬಗ್ಗೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಿರೋದ್ರಿಂದ ಸಾಕಷ್ಟು ಹಿರಿಯ ನಾಗರಿಕರು ನಾವು ನೋಡಿದ್ದೀವಿ. ಸಾಕಷ್ಟು ಹಿರಿಯ ನಾಗರಿಕರು ಖಿನ್ನತೆ ಅಥವಾ ಡಿಪ್ರೆಷನ್ ಅಂತ ಏನು ಕರಿತೀವಿ, ಖಿನ್ನತೆಗೆ ಸಾಕಷ್ಟು ಜನ ಒಳಗಾಗ್ತಾರೆ. ಯಾವೆಲ್ಲ ಕಾರಣಗಳಿಗೆ ಹಿರಿಯ ನಾಗರಿಕರು ಖಿನ್ನತೆಗೆ ಒಳಗಾಗುವಂತ ಸಾಧ್ಯತೆಗಳು ಇರುತ್ತೆ ಮೇಡಮ್ ತಮ್ಮ ಪ್ರಕಾರ? ಹೌದು, ಈಗ ಖಿನ್ನತೆ ಅನ್ನೋದು ಹಿರಿಯ ನಾಗರಿಕರಲ್ಲಿ ಕಾಣಿಸ್ತಾ ಇರುವಂತ ಒಂದು ತುಂಬಾ ಮುಖ್ಯವಾದ ಒಂದು ಸಮಸ್ಯೆ ಅಂತಾನೆ ಅನ್ಬಹುದು. ಸಾಮಾನ್ಯವಾಗಿ ನಮ್ಮ ಭಾರತ ದೇಶವನ್ನು ತಗೊಂಡ್ರೆ ಆಲ್ಮೋಸ್ಟ್ ಒಂದು 22% ಹಿರಿಯ ನಾಗರಿಕರು ಈ ಒಂದು ಖಿನ್ನತೆಗೆ ಒಳಗಾಗುವಂತ ಒಂದು ಪರಿಸ್ಥಿತಿ ಈಗ ಇದೆ. ಅದು ನಮ್ಮ ಒಂದು ಅಂತಾರಾಷ್ಟ್ರೀಯ ಒಂದು ಸ್ಟೇಟ್ಗೆ ಅಥವಾ ಅಂತಾರಾಷ್ಟ್ರೀಯ ಸ್ಥಿತಿಗೆ ನಾವು ಹೋಲಿಸಿದ್ರೆ ಅಲ್ಲಿ ಒಂದು 16% ಮ್ಯಾಕ್ಸಿಮಮ್ ಇದ್ರೆ ಭಾರತದಲ್ಲಿ 21% ಇದೆ ಅನ್ನೋದು WHO ಅಂಕಿ ಅಂಶದ ಪ್ರಕಾರ ನಮ್ಗೆ ತಿಳಿದು ಬರ್ತದೆ. ಹಾಗಾಗಿ ಇದೊಂದು ತುಂಬಾ ಮುಖ್ಯವಾದ ಪ್ರಾಬ್ಲಮ್ ಅಂದ್ರೆ ಸಮಸ್ಯೆಯಾಗಿ ನಾವು ಎದುರಿಸ್ತಾ ಇದ್ದೀವಿ. ಮುಖ್ಯವಾದ ಕಾರಣಗಳು ಏನು ಅಂದ್ರೆ ವಯಸ್ಸಾದ ಕಾಲದಲ್ಲಿ ಈಗ ಅಂದ್ರೆ ಕಾರಣಗಳು ಸುಮಾರಿದೆ. ಕೆಲವರಿಗೆ ಕೆಲವು ಕಾರಣಗಳು ತುಂಬಾ ಮುಖ್ಯವಾಗಿ ಅವರನ್ನೊಂದು ಖಿನ್ನತೆಗೆ ಒಳಪಡಿಸಬಹುದು. ಮೊದಲನೇದಾಗಿ ದೈಹಿಕ ಆರೋಗ್ಯ. ವಯಸ್ಸಾದಂಗೆ ದೈಹಿಕ ಆರೋಗ್ಯ ಸ್ವಲ್ಪ ಪ್ರಾಬ್ಲಮ್ ಆಗ್ಲಿಕ್ಕೆ ಶುರುವಾಗುತ್ತೆ. ಮತ್ತೆ ಅದರಿಂದಾಗಿ ನೋವು ಅಥವಾ ಒಂದು ಮೊದಲಿನಷ್ಟು ಆಕ್ಟಿವ್ ಆಗಿ ಇರ್ಲಿಕ್ಕೆ ಆಗದಿರುವಂತ ಒಂದು ಸ್ಥಿತಿ ಉದ್ಭವ ಆಗ್ತದೆ. ಅದು ಅವರ ಮನಸ್ಸನ್ನ ಒಂದು ಖಿನ್ನತೆಗೆ ಹೋಗುವಲ್ಲಿ ಅದಕ್ಕೆ ಒಂದು ಕಾರಣ ಆಗಿರ್ಬೋದು. ಇನ್ನೊಂದು ಬಂದು ಒಂಟಿತನ ಅಂತೀವಿ, ಐಸೋಲೇಷನ್ ಅಂತೀವಿ. ಅದು ಹೇಗೆ ಅಂದ್ರೆ ಅವರು ತನ್ನ ಒಂದು ಪಾರ್ಟ್ನರ್ ಅನ್ನು ಕಳ್ಕೊಂಡಿರ್ಬೋದು, ಗಂಡ ಹೆಂಡತಿಯನ್ನಾಗ್ಲಿ, ಹೆಂಡತಿ ಗಂಡನನ್ನಾಗ್ಲಿ, ಅಥವಾ ಕೆಲವರು ತಮ್ಮ ಮಕ್ಕಳನ್ನಾಗ್ಲಿ ಕಳೆದುಕೊಂಡಿರೋದ್ರ ಮೂಲಕ ಅವರು ಒಬ್ಬಂಟಿಯಾಗಿರ್ಬೋದು, ಅಥವಾ ಮಕ್ಕಳು ಬೇರೆ ಕಡೆಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಅವ್ರು ಇನ್ನೊಂದು ಜಾಗದಲ್ಲಿ ಉಳ್ಕೊಳ್ಳೋದ್ರಿಂದ ಆಗಿರ್ಬೋದು, ಅಥವಾ ಅವರನ್ನು ಓಲ್ಡ್ ಏಜ್ ಹೋಮ್ ನಲ್ಲಿ ಹಾಕಿರೋದ್ರಿಂದ ಆಗಿರ್ಬೋದು. ಇಂಥ ಹಲವು ಕಾರಣಗಳಿಂದ ಅವ್ರು ಒಬ್ಬಂಟಿತನ ಕಾಡ್ತಾ ಇರ್ತದೆ. ಒಬ್ಬಂಟಿತನ ಖಂಡಿತ ಡಿಪ್ರೆಷನ್ಗೆ ಒಂದು ಮೊದಲ ಹೆಜ್ಜೆ. ಇನ್ನೊಂದು ಹೇಳಿದಂಗೆ ಲಾಸ್, ಅವ್ರು ಯಾರನ್ನೋ ಕಳ್ಕೊಂಡಿರೋದು, ಸ್ವಂತದವರನ್ನಾಗಿರ್ಬೋದು ಅಥವಾ ಅವರ ಒಂದು ಸಹಪಾಠಿಗಳನ್ನಾಗಿರ್ಬೋದು, ಅವರ ವಯಸ್ಸಿನವರು ಸುಮಾರು ಜನರನ್ನ ಅವ್ರು ಕಳ್ಕೊಂಡಿದ್ರೆ ಅದು ಒಂದು ರೀತಿಯ ಅವರಿಗೆ ಭಯ ಫಸ್ಟ್ ಬರುತ್ತೆ, ಆಮೇಲೆ ಆತಂಕ ಆಗುತ್ತೆ. ಮತ್ತೆ ಅದಕ್ಕೆ ಸರಿಯಾದ ರೀತಿಯ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಅದೇ ಡಿಪ್ರೆಷನ್ಗೂ ಕೂಡ ಅವರನ್ನ ತಳ್ಳಬಹುದು. ಮತ್ತೆ ಇನ್ನೊಬ್ಬರ ಜೊತೆ ನಾನು ಡಿಪೆಂಡೆಂಟ್ ಆಗಿರ್ಬೇಕನ್ನೋದು,
ಇನ್ನೊಬ್ಬರ ಜೊತೆ ನಾನು ಹೊಂದ್ಕೊಂಡು ಹೋಗಿ ಇನ್ನೊಬ್ಬರ ಮೇಲೆ ನಾನು ಅವರ ಒಂದು ಆಸರೆಯಲ್ಲಿ ನಾನು ಇರ್ಬೇಕು ಅನ್ನುವಾಗ ಕೂಡ ಅವರಿಗೆ ಆ ಒಂದು ನೋವು ಕಾಡ್ಬೋದು. ಮತ್ತೆ ಎಷ್ಟೋ ಜನಕ್ಕೆ ನಿದ್ರೆ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ತದೆ. ಚಿಕ್ಕ ವಯಸ್ಸಾದಂಗೆ ನಿದ್ರೆ ಕಡಿಮೆ ಆಗುತ್ತೆ. ನಿದ್ರೆ ಕಡಿಮೆ ಆದಾಗ ಅವರು ಅದೇ ಒಂದು ರೀತಿಯ ಅವರು ಅಂದ್ರೆ ಬೇರೆ ಎಲ್ರು ಯಾರು ಇರುದಿಲ್ಲ ಅವ್ರ ಜೊತೆ, ಅಂದ್ರೆ ಸುತ್ತಮುತ್ತ ಅವರು ಒಬ್ರೆ 4 ಗಂಟೆಗೆ ಎದ್ದಿರ್ತಾರೆ, ಏನ್ ಮಾಡೋದು ಅಂತ ಗೊತ್ತಾಗಲ್ಲ. ಇಡೀ ದಿನ ಮಾಡ್ಲಿಕ್ಕೆ ಬೇರೆ ಚಟುವಟಿಕೆಗಳಿರಲ್ಲ. ಕೆಲವೊಂದು ಜನ ಹಗಲು ನಿದ್ರೆ ಮಾಡೋದ್ರಿಂದ ರಾತ್ರಿ ನಿದ್ರೆ ಬರಲ್ಲ. ಈ ತರ ಇನ್ಸೋಮ್ನಿಯಾ ಅಂತೀವಿ, ಅಂದ್ರೆ ತುಂಬಾ ಹೊತ್ತು ತಗೊಳ್ಳೋದು ನಿದ್ರೆ ಮಾಡೋದಿಕ್ಕೆ, ಅಥವಾ ನಿದ್ರೆ ಬೇಗ ಮಾಡಿ ಬೇಗ ಇದ್ದು ಬಿಡೋದು. ಎರಡು ಕೂಡ ನಿದ್ರೆಗೆ ಬರುವಂತ ತೊಂದರೆಗಳು. ಎಷ್ಟೋ ಜನ ಇದಕ್ಕೆ ಟ್ರೀಟ್ಮೆಂಟ್ ಕೂಡ ತಗೊಳ್ಳುವ ಲೆವೆಲ್ಗೆ ಬರ್ತಾರೆ. ಸೊ ಈ ಕಾರಣ ಕೂಡ ಅವರನ್ನು ನಿಧಾನಕ್ಕೆ ಡಿಪ್ರೆಷನ್ಗೆ ತಳ್ತದೆ ಅಂತ ಹೇಳ್ಬೋದು. ಇನ್ನೂ ಸುಮಾರು ಕಾರಣಗಳಿದೆ, ಬಟ್ ನಾವು ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ಅಥವಾ ನಮ್ಮ ಆಸ್ಪತ್ರೆಗೆ ಬರುವವರಲ್ಲಿ ನಾವು ನೋಡುವುದು ಇದನ್ನ ಮೇನ್ ಆಗಿ ನೋಡ್ತಾ ಇದ್ದೀವಿ. ಖಂಡಿತ ಮೇಡಮ್. ಅತಿ ಹೆಚ್ಚಾಗಿ ಡಿಪ್ರೆಷನ್ಗೆ ಒಳಗಾಗುವಂಥ ಹಿರಿಯ ನಾಗರಿಕರಲ್ಲಿ ಅತಿ ಹೆಚ್ಚಾಗಿ ಈ ಒಂದು ಕಾರಣಗಳಿಗೆ ಡಿಪ್ರೆಷನ್ಗೆ ಒಳಗಾಗ್ತಾರೆ ಅಂತೇಳಿ ತಾವು ಹೇಳೋದಾದ್ರೆ, ಯಾಕಂದ್ರೆ ತಾವು ನೇರವಾಗಿ ಅಂದ್ರೆ ಪೇಷಂಟ್ಗಳನ್ನ ನೋಡಿರ್ತೀರಾ, ಅಂದ್ರೆ ಮಾನಸಿಕ ಆರೋಗ್ಯದ ತೊಂದರೆಗಳಲ್ಲಿ ಒಳಪಟ್ಟಿರುವಂಥ ಹಿರಿಯ ನಾಗರಿಕರನ್ನ ತಾವು ನೋಡಿರ್ತೀರಾ. ಯಾವ ಕಾರಣಕ್ಕಾಗಿ ಹೆಚ್ಚಾಗಿ ಡಿಪ್ರೆಷನ್ಗೆ ಒಳಗಾಗ್ತಾರೆ ಹಿರಿಯ ನಾಗರಿಕರು ಮೇಡಮ್? ಆರೋಗ್ಯ ಸಮಸ್ಯೆ. ಓಕೆ, ಆರೋಗ್ಯದ ಸಮಸ್ಯೆಗಳು ಕಂಡು ಬಂದಾಗ ಅವ್ರು ಡಿಪ್ರೆಷನ್ಗೆ ಒಳಗಾಗ್ತಾರೆ. ಅಂದ್ರೆ ಆರೋಗ್ಯ ಸಮಸ್ಯೆ ಯಾವಾಗ ಅವರಿಗೆ ಅದನ್ನ ಟ್ರೀಟ್ಮೆಂಟ್ ಮಾಡಕ್ ಆಗದೆ ಇರುವಂತ ಕೆಲವು ಸಮಸ್ಯೆಗಳು ಇರುತ್ತೆ. ಕೆಲವೊಂದ್ಸರಿ ಡಿಮೆನ್ಷಿಯಾ ಇರ್ಬೋದು, ಅಥವಾ ಪಾರ್ಕಿನ್ಸನ್ಸ್ ಇರ್ಬೋದು, ಅಲ್ಝೈಮರ್ಸ್ ಅಂತೀವಿ, ಅದು ನರಕ್ ಸಂಬಂಧಪಟ್ಟ ಕಾಯಿಲೆಗಳು. ಅದು ಯಾವತ್ತೂ ಗುಣನೇ ಅಂದ್ರೆ ವಾಸಿ ಆಗಲ್ಲ, ಅದು ಪರ್ಮನೆಂಟ್ ಆಗಿರುತ್ತೆ. ಅದಕ್ಕೆ ಮೆಡಿಸಿನ್ ತಗೊಂಡೇ ಇರಬೇಕು ಲೈಫ್ ಟೈಮ್. ಮತ್ತೆ ಇವಾಗ ಬರುವಂತ ಲೈಫ್ ಸ್ಟೈಲ್ ಡಿಸಾರ್ಡರ್, BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಹೋಗ್ತಾ ಹೋಗ್ತಾ ಇನ್ನೂ ಡಿಟೀರಿಯರೇಟ್ ಆಗುತ್ತೆ. ಅದ್ರ ಜೊತೆ ಕಿಡ್ನಿಗೆ ಸಂಬಂಧಪಟ್ಟಂಗೆ, ಹಾರ್ಟ್ಗೆ ಸಂಬಂಧಪಟ್ಟಂಗೆ, ಮೆದುಳಿಗೆ ಸಂಬಂಧಪಟ್ಟಂತೆ ಬರುವ ಹಲವು ದೈಹಿಕ ಕಾಯಿಲೆಗಳಿಂದ ಅವರು ಮನಸ್ಸು ನೊಂದು ಹೋಗಿ ಅಂದ್ರೆ ಆಸ್ಪತ್ರೆ ಖರ್ಚು ಇಂಥ ಒಂದು ವಿಷವರ್ತದಲ್ಲಿ ಅವರು ಸಿಕ್ಕಾಕೊಳ್ತಾರೆ. ಅಂತ ಸಂದರ್ಭ ಅವರಿಗೆ ತುಂಬಾ ಮಾನಸಿಕವಾಗಿ ಅವರು ನೋವುತ್ತಾರೆ. ಯಾಕೆ? ಒಂದು ಏನಂದ್ರೆ ಅವರ ಆರೋಗ್ಯದ ಬಗ್ಗೆ, ಇನ್ನೊಂದು ಅವರು ಇನ್ನೊಬ್ರಿಗೆ ಅದರಿಂದ ಡಿಪೆಂಡ್ ಆಗ್ತಾರೆ. ಇನ್ನೊಬ್ಬರಿಂದ ಅವರಿಗೆ ನಾವು ತೊಂದರೆ ಕೊಡ್ತಾ ಇದ್ದೀವಿ ಅನ್ನೋ ಭಾವನೆ ಅವರಲ್ಲಿ ಕಾಡಕ್ ಶುರು ಆಗುತ್ತೆ. ಮತ್ತೊಬ್ಬರಿಗೆ ನಾನೊಂದು ಬರ್ಡನ್ ಅನ್ನೋ ಫೀಲಿಂಗ್ ಅವ್ರಿಗೆ ಬರಕ್ ಶುರು ಆಗುತ್ತೆ. ಇದೆಲ್ಲ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಅವ್ರು ತಗೊಳ್ಳೋ ಕೆಲವು ನಿರ್ಧಾರಗಳು ಕೂಡ ಡಿಪ್ರೆಷನ್ಗೆ ಇದು ಮಾಡುತ್ತೆ. ಸೆಕೆಂಡ್ ಆ ಲಿಸ್ಟಲ್ಲಿ ಸೆಕೆಂಡ್ ಬಂದ್ಬಿಟ್ಟು ಒಬ್ಬಂಟಿತನ. ಸೊ ಇದು ಎರಡನ್ನ ಹೇಳ್ಬೋದು. ಖಂಡಿತ ಮೇಡಮ್. ಹಾಗೆ ಕೆಲವೊಂದು ಹಿರಿಯ ನಾಗರಿಕರಿಗೆ ಕುಟುಂಬ ಇರುತ್ತೆ, ಎಲ್ಲ ರೀತಿಯ ಸೌಲಭ್ಯಗಳು ಇರುತ್ತೆ, ಆರೋಗ್ಯನೂ ಇರುತ್ತೆ, ಆದ್ರೂ ಕೆಲವರು ಡಿಪ್ರೆಷನ್ಗೆ ಒಳಗಾಗ್ತಾರೆ. ಯಾಕೆ ಮೇಡಮ್? ಏನ್ ಕಾರಣ ಇರ್ಬೋದು ಅಂತವ್ರಿಗೆ ಅಂತೇಳಿ? ಅಂತವ್ರಿಗೆ ಮುಖ್ಯವಾದ ಕಾರಣ ಬಂದು ಎಷ್ಟೋ ಸಾರಿ ಅವರು ಮೊದ್ಲು ತುಂಬಾ ಕೆಲಸ ಮಾಡಿರೋರಾಗಿರ್ತಾರೆ, ಅಥವಾ ತುಂಬಾ ಹಣ ಸಂಪಾದಿಸಿದವರು, ಅಥವಾ ಒಂದು ತುಂಬಾ ಚಟುವಟಿಕೆಲಿದ್ದವರಾಗಿರ್ತಾರೆ. ಅಂತ ಹಲವು ವಿಚಾರಗಳನ್ನ ಅವರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದನ್ನ ಅವರು ಬೇರೆಯವರಿಗೆ ಜವಾಬ್ದಾರಿ ಬಿಡ್ಬೇಕಾಗಿರುತ್ತೆ. ಅಥವಾ ಅವರಿಗೆ ಮಾಡ್ಲಿಕ್ಕೆ ಅಂದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಮಾಡ್ತಾ ಇದ್ದ ಚಟುವಟಿಕೆ ಇಲ್ಲದೆ ಇದ್ದಾಗ ಅವರು ತುಂಬಾ ಒಬ್ಬಟ್ಟಿತನ ಆ ಒಂದು ಇದಕ್ಕೆ ಅಂದ್ರೆ ಮಾಡ್ಲಿಕ್ಕೆ ಏನಿಲ್ಲ ಅನ್ನೋ ಒಂದು ಅವಾಯ್ಡ್ ಅಂತೀವಲ್ಲ, ಆ ಒಂದು ಗ್ಯಾಪ್, ಆ ಒಂದು ತುಂಬಲಾಗದ ಒಂದು ಸ್ಥಿತಿ, ಟೈಮಲ್ಲಿ ಏನ್ ಮಾಡ್ಬೇಕಂತ ಗೊತ್ತಾಗದೆ ಇರುವಂತ ಒಂದು ಸ್ಥಿತಿ, ಅದು ಅವರನ್ನು ತುಂಬಾ ಸಾರಿ ಡಿಪ್ರೆಷನ್ಗೆ ತಳ್ಳುತ್ತೆ. ಎರಡನೇದು ಬಂದ್ಬಿಟ್ಟು ಒಂಥರದ ಆತಂಕ. ನನಗೆ ನನ್ನ ಆರೋಗ್ಯ ಚೆನ್ನಾಗಿರ್ತದ, ಅಥವಾ ಆರೋಗ್ಯ ಚೆನ್ನಾಗಿದ್ದಾಗ ಈಗ ನೋಡ್ಕೊಳ್ತಾರೋ ಇಲ್ವೋ, ಇಂಥ ತುಂಬಾ ನೆಗೆಟಿವ್ ಥಿಂಕಿಂಗ್ ಅಂತೀವಿ, ಒಂದು ಋಣಾತ್ಮಕವಾದ ಯೋಚನೆಗಳು ಅವರನ್ನ ಕಾಡ್ಲಿಕ್ಕೆ ಶುರು ಆಗ್ತದೆ. ಯಾಕಂದ್ರೆ ತುಂಬಾ ಟೈಮ್ ಇದೆ, ಏನು ಮೊದಲಿನಷ್ಟು ಆಕ್ಟಿವ್ ಆಗಿ ಮಾಡ್ತಾ ಇಲ್ಲ ಅನ್ನೋದಕ್ಕ ಅವ್ರು ತುಂಬಾ ನೆಗೆಟಿವ್ ಆಗಿ ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಎಷ್ಟೋ ಸಾರಿ ಈ ನೆಗೆಟಿವ್ ಥಿಂಕ್ ಅವರನ್ನ ಡಿಪ್ರೆಷನ್ಗೆ ತಳ್ಳುತ್ತೆ. ಖಂಡಿತ ಮೇಡಮ್. ಹಾಗೆ ಕುಟುಂಬದ ಸದಸ್ಯರ ಕೆಲವೊಂದು ನಡವಳಿಕೆಗಳಿಂದ ಈ ಒಂದು ಹಿರಿಯ ನಾಗರಿಕರು ಡಿಪ್ರೆಷನ್ಗೆ ಒಳಗಾಗ್ತಾರೆ ಅಂತೇಳಿ ತಾವು ಹೇಳೋದಾದ್ರೆ, ಯಾವೆಲ್ಲ ಕಾರಣಗಳಾಗಿ ಈ ಕುಟುಂಬದವರ ನಡ್ಕೊಳ್ಳೋಂಥ ನಡವಳಿಕೆಗಳಿಂದಾಗಿ ಈ ಒಂದು ಡಿಪ್ರೆಷನ್ಗೆ ಒಳಗೋಗುವಂಥ ಸಾಧ್ಯತೆ ಇರುತ್ತೆ ಮೇಡಮ್ ಅಂತೇಳಿ? ಕುಟುಂಬದವರಿಂದ ಎಷ್ಟೋ ಸಾರಿ ಅವರು ಅಂದ್ರೆ ಅದರಿಂದಾಗಿ ಅವ್ರ ತೊಂದರೆಗೆ ಒಳಗಾಗೋದು ಅಂದ್ರೆ, ಒಂದು ಅವರಿಗೆ ಮೊದ್ಲು ಇದ್ದಂತ ಯಾವುದೇ ಜವಾಬ್ದಾರಿಗಳಲ್ಲಿ ಅವರನ್ನ ತೊಡಗಿಸಿಕೊಳ್ಳದೆ ಇರುವಂತದ್ದು, ಅವರನ್ನ ಒಂದು ರೀತಿ ಯಾವುದೇ ಅಂದ್ರೆ ಅವ್ರಿಗೆ ಈಗ ಅಷ್ಟು ಇಂಪಾರ್ಟೆನ್ಸ್ ಕೊಡದೆ ಇರುವಂತದ್ದು ಕುಟುಂಬದವರು. ಮತ್ತೆ ಅವರ ಮಾತಿಗೆ ಬೆಲೆ ಕೊಡೋದು ಅಂತಾರಲ್ಲ, ಆ ತರದ ನಿಮ್ಗೇನ್ ಗೊತ್ತಾಗಲ್ಲ, ಸುಮ್ಮನೆ ನಿಮ್ದು ಹಳೆ ಕಾಲದ್ದು ಥಿಂಕಿಂಗ್, ಅದನ್ನ ಇವಾಗ ನಮ್ಗೆ ಹೇಳಕ್ ಬರ್ಬೇಡಿ, ಈ ತರ ಅವರನ್ನ ಒಂದು ನೆಗ್ಲೆಕ್ಟ್ ಮಾಡೋದು ಅಂತೀರಿ ಕುಟುಂಬದವರು. ಸೊ ಬಹಳ ವಿಷಯಗಳಲ್ಲಿ ಡಿಸಿಷನ್ ಮೇಕಿಂಗ್ ಅಲ್ಲಾಗಿರ್ಬೋದು, ಒಂದು ಚಿಂತನಾತ್ಮಕ ವಿಷಯಗಳಲ್ಲಾಗಿರ್ಬೋದು, ಅವರ ನಿರ್ಧಾರಗಳಿಗೆ ಗಮನ ಕೊಡದೇ ಇರುವಂತದ್ದು, ಅದು ಒಂದು ತೊಂದ್ರೆ. ಎರಡನೇದು ಬಂದ್ಬಿಟ್ಟು ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಆಗದೆ ಇರುವಂತದ್ದು ಕುಟುಂಬದವರಿಗೆ. ಸೊ ಅವರದ್ದೇ ಆದ ದಿನನಿತ್ಯದ ಒಂದು ವ್ಯವಸ್ಥೆಗಳಲ್ಲಿ ಆಗಿರ್ಬೋದು, ಅವರ ಮಕ್ಕಳು
ಅವರ ಒಂದು ಕೆಲಸ ಇಂಥದ್ರಲ್ಲಿ ಅವರು ತುಂಬಾ ಬ್ಯುಸಿಯಾಗಿ ಓಡಾಡೋದ್ರಿಂದ ಇವರಿಗೆ ಬೇಕಾಗಿರುವಂತ ಇಂಪಾರ್ಟೆನ್ಸ್ ಕೊಡದೆ ಇರುವಂತಹ ಸಂದರ್ಭದಲ್ಲಿ, ಅದು ಬಡವರಾಗಿರ್ಬೋದು ಶ್ರೀಮಂತರಲ್ಲಿ ಎಲ್ಲರಲ್ಲೂ ಕಾಣಬರುವಂತ ಒಂದು ಪ್ರಕ್ರಿಯೆ ಇದು. ಸೊ ಅಂತ ಸಂದರ್ಭದಲ್ಲಿ ಕೂಡ ಮನೆಯವರ ಗಮನ ಅವರ ಕಡೆ ಹೆಚ್ಚಾಗಿ ಇಲ್ಲದೆ ಇರುವಂತದ್ದು, ಅದು ಕೂಡ ಅವರನ್ನ ಖಿನ್ನತೆಗೆ ತಳ್ಳುತ್ತೆ ಅಂತ. ಮತ್ತೆ ಇನ್ನೊಂದು ಬಂದ್ಬಿಟ್ಟು, ಎಷ್ಟೋ ಜನ ಮಕ್ಕಳು ಆಸ್ತಿಗಾಗಿ ಆಗ್ಲಿ ಅಥವಾ ಕೆಲವು ಅಸೆಟ್ಗಳಿಗಾಗ್ಲಿ ಹಿರಿಯರನ್ನ ದೂರಕ್ಕಿಡುವಂತದ್ದು, ಮತ್ತೆ ಎಷ್ಟೋ ರೀತಿಯಲ್ಲಿ ಅಂದ್ರೆ ಮೋಸ ಮಾಡುವಂತ ಕೆಲವು ಪ್ರಕ್ರಿಯೆಗಳು ಇದು ತುಂಬಾ ನಡೆಯಲ್ಲ, ಬಟ್ ಕೆಲವು ಕಡೆಗಳಲ್ಲಿ ನಡೆಯುತ್ತೆ. ಇದು ಇಲ್ಲ ಅನ್ನಕ್ಕಾಗಲ್ಲ. ಸ್ವಂತ ಕುಟುಂಬದವರಿಂದ, ಮಕ್ಕಳಿಂದ, ಕುಟುಂಬದ ಸದಸ್ಯರಿಂದಲೇ ಈ ತರ ತೊಂದರೆಗೊಳಗಾಗಿರೋರು ಎಷ್ಟೋ ಹಿರಿಯರಿದ್ದಾರೆ. ಸೊ ಅವರನ್ನ ನಾವು ವಲ್ನರಬಲ್ ಪಾಪ್ಯುಲೇಷನ್ ಅಂತೀವಿ. ಇಂಥ ಸಂದರ್ಭದಲ್ಲಿ ಅವ್ರಿಗೆ ಏನು ಮಾಡಕ್ ಆಗಲ್ಲ. ಸೊ ದೇ ಬಿಕಮ್ ವೆರಿ ಹೆಲ್ಪ್ಲೆಸ್. ಅಂತ ಒಂದು ಸ್ಥಿತಿಯಲ್ಲಿ ಕೂಡ ಎಷ್ಟೋ ಜನ ಹಿರಿಯರು ಇದ್ದಾರೆ ಅನ್ನೋದು ಸತ್ಯ. ಖಂಡಿತ. ಅಂದ್ರೆ ಮನೆಯವರೇ, ಕುಟುಂಬದವರೇ, ಮಕ್ಕಳೇ ಮೋಸ ಮಾಡಿದಾಗ ಅವರು ಡಿಪ್ರೆಷನ್ಗೆ ಒಳಗಾಗ್ತಾರೆ ಅಂತೇಳಿ. ಹೌದು, ಖಂಡಿತ. ಅಂದ್ರೆ ಅದನ್ನ ಅವರು ಅಂದ್ರೆ ನೆಗೆಟಿವ್ ಆಗಿ ತಗೊಂಡ್ರೆ, ಅದ್ರ ಬಗ್ಗೆ ತಗೊಂಡು ಯೋಚಿಸಿ ಅವರೇ ಕುಂದಿ ಹೋಗಿ ಆ ತರ ಡಿಪ್ರೆಷನ್ಗೆ ಹೋಗೋರು ಇದ್ದಾರೆ ಅಂತ. ಸೊ ಎಲ್ರೂ ಈ ತರ ಮೋಸ ಮಾಡಿದ್ರಿಂದ ಎಲ್ಲ ಹಿರಿಯರು ಕೂಡಲೇ ಡಿಪ್ರೆಷನ್ಗೆ ಹೋಗಲ್ಲ. ಇಟ್ಸ್ ಲಾಂಗ್ ಪ್ರಾಸೆಸ್. ಡಿಪ್ರೆಷನ್ಗೆ ಹೋಗೋದು ತುಂಬಾ ಒಂದು ದೊಡ್ಡ ಪ್ರಾಸೆಸ್. ಖಂಡಿತ ಮೇಡಮ್. ಹಾಗೆ ಹಿರಿಯ ನಾಗರಿಕರು ಅಂದ ಕೂಡಲೇ ಅವ್ರಿಗೆ ವಯಸ್ಸಾಗಿರುತ್ತೆ. ವಯಸ್ಸಾದ ಸಂದರ್ಭದಲ್ಲಿ ಅನೇಕ ರೀತಿಯ ಒಂದು ಕಾಯಿಲೆಗಳು ಅವರಿಗೆ ಒಂದಲ್ಲ ಒಂದು ಆರೋಗ್ಯದಲ್ಲಿ ಸಮಸ್ಯೆಗಳು ಕಂಡು ಬರುತ್ತೆ. ಹಾಗೆ ಈ ಒಂದು ಮನಸ್ಸನ್ನ ಕೆಡಿಸ್ಕೊಂಡ್ರೆ ತಾವು ಹೇಳಿದಾಗಿನ ಯೋಚನೆ ಮಾಡಿದ್ರೆ ಈ ಖಿನ್ನತೆಗೆ ಒಳಗಾಗ್ಬಿಡ್ತಾರೆ. ಹಾಗಾಗಿ ಖಿನ್ನತೆಗೆ ಒಳಗಾದ್ರೆ ಹಿರಿಯ ನಾಗರಿಕರ ಆರೋಗ್ಯದ ಮೇಲೆ ಯಾವ ರೀತಿ ದುಷ್ಪರಿಣಾಮಗಳು ಬೀರುತ್ತೆ ಮೇಡಮ್? ಸೊ ಖಿನ್ನತೆ ಅನ್ನೋದನ್ನು ನಾನು ಆಗ್ಲೇ ಹೇಳಿದಂಗೆ ಮಾನಸಿಕ ಸ್ಥಿತಿ. ಅದು ಹೊರಗಡೆ ಕಾಣಿಸಲ್ಲ, ಯಾರಿಗೂ ಗೊತ್ತಾಗಲ್ಲ. ಅವರು ಮನಸ್ಸೊಳಗಡೆ ನೊಂದ್ಕೊಂಡಿರ್ತಾರೆ. ಕೆಲವೊಂದ್ ಸಾರಿ ಅವ್ರಿಗೆ ಊಟ ಮಾಡೋದಕ್ಕೆ ಇಷ್ಟ ಇಲ್ಲದೆ, ನಿದ್ರೆ ಸರಿ ಬರದೆ, ಅಥವಾ ಹತ್ಕೊಂಡು ಕೂರುವಂತ ಸಂದರ್ಭದಲ್ಲಿ ಮಾತ್ರ ನಮಗೆ ಕಾಣಿಸುತ್ತೆ ಹೊರತು, ಕೆಲವೊಂದು ಸಾರಿ ಐಡಿಯೇಷನ್ಸ್ ಅಂತೀವಲ್ಲ, ಆತ್ಮಹತ್ಯೆಗೆ ಒಂದು ಮುಂದಾಗುವಂತ ಕೆಲವು ಪ್ರಕರಣಗಳು, ಅಂತ ಸಂದರ್ಭದಲ್ಲಿ ಮಾತ್ರ ನಮ್ಗೆ ಅದು ಕಾಣಿಸುತ್ತೆ ಹೊರತು, ಇಲ್ಲಾಂದ್ರೆ ಡಿಪ್ರೆಷನ್ ನಮ್ಗೆ ಹೊರಗಿನ ನೋಟಕ್ಕೆ ಕಾಣಿಸದಂತ ಕಾಯಿಲೆ. ಅದರಿಂದಾಗಿ ನಾವು ಗಮನಿಸೋದಾದ್ರೆ, ಅವ್ರು ಯಾವಾಗ ಒಬ್ಬರೇ ಇರ್ಲಿಕ್ಕೆ ಇಷ್ಟ ಪಡ್ತಾರೆ, ಯಾರ ಜೊತೆ ಬೆರೆಯಕ್ಕೆ ಇಷ್ಟಪಡಲ್ಲ. ಆದ್ರೆ ಅದು ಅವರ ಮೊದಲಿನ ನೇಚರ್ಗಿಂತ ವ್ಯತ್ಯಾಸವಾಗಿರ್ಬೇಕು. ಅವರು ಚಿಕ್ಕ ವಯಸ್ಸಲ್ಲಿದ್ದಾಗ ತುಂಬಾ ಎಲ್ಲರ ಜೊತೆ ಬೆರೀತಿದ್ದ ಮನುಷ್ಯ, ಈಗ ಕೆಲವರೆಲ್ಲ ಚಿಕ್ಕ ವಯಸ್ಸಿಂದಾನೆ, ಅಂದ್ರೆ ಅವರ ಒಂದು ಯಂಗ್ ಏಜ್ ಅಲ್ಲಿ ಇದ್ದಾಗಲೇ ತುಂಬಾ ಸೈಲೆಂಟ್, ಯಾರ ಜೊತೆ ಮಾತಾಡದೇ ಇರೋರು, ಅವ್ರಾಯ್ತು ಅವ್ರ ಕೆಲಸ ಆಯ್ತು ಅಂತವ್ರು ಅದೇ ತರ ವಯಸ್ಸಾದ್ಮೇಲೆ ಹೋದ್ರೆ ಅವ್ರು ಡಿಪ್ರೆಷನ್ ಅಂತ ನಾವು ಹೇಳಕ್ ಬರಲ್ಲ. ಸೊ ಅದು ನಾವು ಸರಿಯಾಗಿ ಒಬ್ಸರ್ವ್ ಮಾಡ್ಬೇಕು. ಅವರ ಒಂದು ಕಂಪ್ಲೀಟ್ ಒಂದು ವರ್ತನೆಯಲ್ಲಿ ಬದಲಾವಣೆ ಇರುತ್ತೆ ಡಿಪ್ರೆಷನ್ಗೆ ಬಂದ ಸಂದರ್ಭದಲ್ಲಿ. ಸೊ ಅದನ್ನ ನಾವು ಮೊದಲನೇದಾಗಿ ಗಮನಿಸ್ಬೇಕು. ಎರಡನೇದು, ನಾನು ಹೇಳ್ದಂಗೆ ಅಳ್ಬೇಕನ್ಸೋದು, ಸಾವಿನ ಬಗ್ಗೆ ಆಗಾಗ ಮಾತಾಡ್ತಾ ಇರುವಂತದ್ದು, ಮತ್ತೆ ಎಲ್ಲವನ್ನೂ ಒಂದು ಹೆಲ್ಪ್ಲೆಸ್, ಒಂದು ಆ ತರದ ಒಂದು ಸಿಚುವೇಶನ್ ಅಲ್ಲಿ ನೋಡೋದು. ಏನೂ ಸಾಧ್ಯ ಇಲ್ಲ, ಏನು ಇನ್ನು ನಡೆಯೋದೇ ಇಲ್ಲ, ನನ್ ಕೈನಲ್ಲಿ ಆಗೋದಲ್ಲ, ಆ ತರ ಒಂದು ಕೈಲಾಗದ ಸ್ಥಿತಿ ಅನ್ನೋ, ನಿಜವಾಗ್ಲೂ ಆ ಸ್ಥಿತಿ ಇರಲ್ಲ ಅವ್ರಿಗೆ. ಮನೆಯವರೆಲ್ಲ ಹೇಳ್ತಾ ಇರ್ತಾರೆ ಇಲ್ಲ ಆ ತರ ಪರಿಸ್ಥಿತಿ ಇಲ್ಲ ಅಂತ ಅಂದ್ರೂ ಕೂಡ ಇವ್ರಿಗೆ ಅದರಿಂದ ಮೇಲೆ ಬರಕ್ಕಾಗಲ್ಲ, ಇವರಿಗೆ ಅದು ಸಮಾಧಾನ ಕೊಡಲ್ಲ. ಅವ್ರು ಆ ತರ ಕೈಲಾಗಲ್ಲ ಅನ್ನೋದನ್ನ ಬಲವಾಗಿ ನಂಬಿ ಅದ್ರ ಬಗ್ಗೆ ನೊಂದುಕೊಂಡೇ ಇರ್ತಾರೆ. ಸೊ ಅದು ಇನ್ನೊಂದು ಲಕ್ಷಣ ಅಂತ ಅನ್ಬೋದು. ಮತ್ತೆ ಊಟ, ನಿದ್ರೆ, ಮತ್ತೆ ಅವರ ಒಂದು ದೈಹಿಕ ಚಟುವಟಿಕೆಗಳಲ್ಲಿ ಆಗ್ಲಿ, ಅಥವಾ ದಿನ ಸ್ನಾನ ಮಾಡ್ಬೇಕು, ಫ್ರೆಶ್ ಆಗಿರ್ಬೇಕು, ಆ ತರ ಬಂದವ್ರ ಜೊತೆ ಮಾತಾಡ್ಬೇಕು ಅನ್ನೋದಂತ ಇದು ಯಾವುದೇ ಇಂಟ್ರೆಸ್ಟ್ ಅವರಲ್ಲಿ ಇರಲ್ಲ. ಈ ತರದ ಕೆಲವು ಲಕ್ಷಣಗಳನ್ನ ನೋಡಿದ್ರೆ ಅವರಿಗೆ ಡಿಪ್ರೆಷನ್ ಇದೆ ಅಂತ ನಾವು ಕಂಡು ಹಿಡಿಬಹುದು. ಮೇಡಮ್, ಹಾಗೆ ಈ ಡಿಪ್ರೆಷನ್ಗೆ ಒಳಗಾಗಿರೋಂಥವ್ರು ಕೆಲವೊಂದು ಕೆಟ್ಟ ನಿರ್ಧಾರಗಳನ್ನ ತಗೊಳ್ಳೋಂಥ ಸಾಧ್ಯತೆಗಳು ಇದೆ ಅಂತೇಳಿ ತಮ್ಗೆ ಅನ್ಸುತ್ತೆ ಮೇಡಮ್? ಇದ್ರ ಬಗ್ಗೆ ತಾವು ಏನ್ ಹೇಳ್ತೀರಾ? ಹೌದು, ಸಾಮಾನ್ಯವಾಗಿ ತುಂಬಾ ಅಂದ್ರೆ ಸಿವಿಯರ್ ಡಿಪ್ರೆಷನ್ ಅಂತೀವಿ, ಖಿನ್ನತೆಯ ಕಡೆಯ ಹಂತ. ಅದ್ರಲ್ಲೂ 3 ಹಂತಗಳಿದೆ: ಮೈಲ್ಡ್, ಮಾಡರೇಟ್ ಮತ್ತೆ ಡಿಪ್ರೆಷನ್, ಸಿವಿಯರ್ ಡಿಪ್ರೆಷನ್ ಅಂತ. ಸೊ ಕೊನೆಯ ಹಂತದಲ್ಲಿ ಅವರು ಇದ್ದಾರೆ ಅಂತ ಆದ್ರೆ, ಆ ಸಂದರ್ಭದಲ್ಲಿ ಅವ್ರು ಎಷ್ಟೋ ಸಾರಿ ತಮ್ಮ ಜೀವನನ ಮುಗಿಸ್ಕೊಳ್ಳೋ ಅಂತ ಒಂದು ನಿರ್ಧಾರ ಮಾಡುವಂತದ್ದು ಇದೆ. ಖಂಡಿತ ಮೇಡಮ್. ಹಾಗೆ ಹಿರಿಯ ನಾಗರಿಕರು ಈ ಖಿನ್ನತೆಗೆ ಒಳಗಾಗಬಾರ್ದು ಅಂತಂದ್ರೆ ಹಿರಿಯ ನಾಗರಿಕರು ಯಾವ ರೀತಿಯಲ್ಲಿ ಮುಂಜಾಗ್ರತೆಯನ್ನ ಅವರೇ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಥವಾ ತಗೋಬೇಕಾಗುತ್ತೆ? ನಂತರ ಕುಟುಂಬದವರು ಇವ್ರ ಖಿನ್ನತೆಗೆ ಒಳಗಾಗದಿರೋ ರೀತಿಯಲ್ಲಿ ಇವ್ರನ್ನ ಖಿನ್ನತೆಯಿಂದ ಹೊರತರುವಂತ ದೃಷ್ಟಿಯಿಂದ ಯಾವ ರೀತಿಯಲ್ಲಿ ನಡ್ಕೋಬೇಕಾಗುತ್ತೆ ಖಿನ್ನತೆಗೆ ಒಳಗಾಗಿದ್ದಂತ ಹಿರಿಯ ನಾಗರಿಕರ ಜೊತೆಗೆ ಮೇಡಮ್? ಮೊದಲನೇದಾಗಿ ಹಿರಿಯ ನಾಗರಿಕರಿಗೆ ಹೇಳೋದಿದ್ರೆ, ಆವತ್ತಿನ ದಿನವನ್ನು ಅವತ್ತಿಗೆ ಸಂತೋಷವಾಗಿ ತಗೋಬೇಕು. ಹಿಂದೆ ನಡೆದಿದ್ದನ್ನು ನೆನ್ಸ್ಕೊಂಡು ನೊಂದ್ಕೊಂಡ್ರು, ಮುಂದೆ ಏನಾಗ್ತದೋ ಅಂತ ನೆನ್ಸ್ಕೊಂಡು ಭಯಪಟ್ರು ಕೂಡ ಎರಡೂ ಅವರಿಗೆ ಹಾಳು. ಯಾಕಂದ್ರೆ ಮನಸ್ಸು ನೆಮ್ಮದಿಯಲ್ಲಿ ಇರಲ್ಲ. ಅವತ್ತಿಗೆ ನಾನು ಸಂತೋಷವಾಗಿದ್ದೀನಿ, ಅವತ್ತಿಗೆ ನಾನು ಚೆನ್ನಾಗಿ ಜೀವಿಸ್ಬೇಕು ಅಂತ, ಲಿವ್ ಫಾರ್ ದ ಪ್ರೆಸೆಂಟ್ ಅಂತೀವಿ. ಸೊ ಆ ಒಂದು ಸ್ಟೇಟ್ ಇದೆಯಲ್ಲ, ನಾನು ಇವತ್ತಿಗೆ ಹ್ಯಾಪಿ ಆಗಿದ್ದೀನಿ, ಇವತ್ತಿಗೆ ನಾನು ಸಂತೋಷವಾಗಿದ್ದೀನಿ, ನಾನು ಇವತ್ತಿನ ಚಟುವಟಿಕೆ ಚೆನ್ನಾಗಿ ಮಾಡ್ಕೊಂಡು ಹೋದ್ರೆ ಸಾಕು ಅಂತ ಒಂದು ಸ್ಥಿತಿ ತುಂಬಾ ತುಂಬಾ ಮುಖ್ಯ ಹಿರಿಯರಲ್ಲಿ. ಮತ್ತೆ ಕೆಲವಾರು ಸರಿ ಅವ್ರಿಗೆ ಕೆಲವು ವಿಷಯಗಳು ಇಷ್ಟ ಆಗಲ್ಲ,
ಅವರ ಮಕ್ಕಳು ಮಾಡೋದಾಗಿರ್ಲಿ ಅಥವಾ ಸಮಾಜದಲ್ಲಿ ಅವರ ಸಮುದಾಯದಲ್ಲಿ ಕೆಲವರು ಮಾಡೋ ವಿಷಯಗಳು ಇಷ್ಟ ಆಗುದಿಲ್ಲ. ಸೊ ಇಷ್ಟ ಆಗದೇ ಇರುವಂತ ಸಂದರ್ಭದಲ್ಲಿ ಅವ್ರು ಅದನ್ನ ಅಂದ್ರೆ ಹೊರಗಿನ ವಿಚಾರಗಳನ್ನ ಅವರಿಗೆ ಬದಲಾಯಿಸೋದಕ್ಕೆ ನಿಜವಾಗ್ಲೂ ಸಾಧ್ಯ ಇರಲ್ಲ. ಬಟ್ ಅವರೇ ನೊಂದ್ಕೊಳ್ತಾರೆ, ಅಯ್ಯೋ ನನ್ನ ಕೈಯಿಂದ ಸಾಧ್ಯ ಆಗ್ತಾ ಇಲ್ವೇ, ನಾನು ನೆನ್ಸ್ದಾಗ ಆಗ್ತಾ ಇಲ್ವೇ, ಈ ತರದ ಇನ್ನೊಬ್ರನ್ನ ನಾನು ಬದಲಾಯಿಸ್ಬೇಕು ಅಥವಾ ನನಗೆ ಬೇಕಾದಾಗ ಅವ್ರಿರ್ಬೇಕು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಅಂತೀವಲ್ವಾ, ಈ ಎಕ್ಸ್ಪೆಕ್ಟೇಷನ್ ಎಷ್ಟು ಜಾಸ್ತಿ ಇಟ್ಕೊಳ್ತಾರ ಅಷ್ಟು ಅವ್ರಿಗೆ ನೋವು ಜಾಸ್ತಿ. ಸೊ ಎಕ್ಸ್ಪೆಕ್ಟೇಷನ್ ಇಲ್ಲದೆ, ಯಾರ ಮೇಲೂ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅವ್ರು ಹಂಗೆ ಇರ್ಬೇಕು ಇವ್ರು ಹಿಂಗೆ ಇರ್ಬೇಕು ಅನ್ನೋ ಇನ್ನೊಬ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬದುಕಿದ್ರೆ ಅವ್ರಿಗಾಗಿ ದಿನದ ಜೀವನವನ್ನು ನಡೆಸ್ಕೊಂಡು ಹೋದ್ರೆ ನಿಜವಾಗ್ಲೂ ಅವರು ಸಂತೋಷವಾಗಿರಕ್ ಸಾಧ್ಯ ಇದೆ. ಮೂರನೇದು ಬಂದ್ಬಿಟ್ಟು ಆರೋಗ್ಯನ ಆದಷ್ಟು ಕಾಪಾಡ್ಕೊಳ್ಬೇಕು ಅವರು. ಅಂದ್ರೆ ಇರೋದ್ರಲ್ಲಿ ಅವರ ಊಟ ಆಗ್ಲಿ, ಅವರ ನಿದ್ದೆಯಲ್ಲಾಗ್ಲಿ, ಅವರ ಶಿಸ್ತು ಆ ಸಮಯದಲ್ಲಿ ಶಿಸ್ತಿನಿಂದ ಅದನ್ನ ಫಾಲೋ ಮಾಡ್ಕೊಂಡು. ಎಷ್ಟೋ ಜನ ನಾವು ವಯಸ್ಸಾದವ್ರು ನೋಡ್ತೀವಿ, ಅವರ ಬೆಳಿಗ್ಗಿನ ಊಟ 11 ಗಂಟೆಗೆ ಮಾಡ್ತಾರೆ, ಮಧ್ಯಾಹ್ನದ 3 ಗಂಟೆಗೆ ಮಾಡ್ತಾರೆ, ರಾತ್ರಿದು 10-11 ಗಂಟೆಗೆ ಮಾಡ್ತಾರೆ. ಸೊ ಗ್ಯಾಸ್ಟ್ರೋಎಂಟ್ರೈಟಿಸ್ ತರದ ಪ್ರಾಬ್ಲಮ್ಗಳಾಗಿರ್ಬೋದು ಅಥವಾ ಇಂಡೈಜೆಷನ್ ತರ ಅಂದ್ರೆ ಜೀರ್ಣ ಅಂತ ಪ್ರಾಬ್ಲಮ್ಗಳು ಅದೆಲ್ಲ ಬರೋದಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ಅವರು ಬ್ರೇಕಿಂಗ್ ದ ಮೀಲ್ಸ್, ಚಿಕ್ಕ ಚಿಕ್ಕ ಫುಡ್ ಗಳನ್ನ ತಕೊಳ್ಳೋದ್ರ ಮೂಲಕ ಅವರ ದೈಹಿಕ ಆರೋಗ್ಯನ ಕಾಪಾಡಿಕೊಂಡು ಸ್ವಲ್ಪ ಸ್ವಲ್ಪ ವಾಕಿಂಗ್ ಮಾಡ್ತಾ ಅಥವಾ ಒಂದು ಸಂತುಷ್ಟವಾದ ವಿಚಾರಗಳು ಅಂದ್ರೆ ದೇವಸ್ಥಾನಗಳಿಗೆ ಹೋಗೋದು, ಅಕ್ಕಪಕ್ಕದವರ ಹತ್ರ ಒಂದು ಸಂತೋಷವಾಗಿ ಮಾತಾಡೋದು, ಖುಷಿಯಾಗಿರುವಂತ ವಿಚಾರಗಳನ್ನ ಟಿವಿಯಲ್ಲಿ ನೋಡೋದು ಅಥವಾ ಹಾಡುಗಳನ್ನ ಕೇಳೋದು, ಇಂಥ ಒಂದು ದಿನನಿತ್ಯ ಚಟುವಟಿಕೆಗಳಲ್ಲಿ ಅವರನ್ನು ತೊಡಗಿಸಿಕೊಂಡ್ರೆ ಡಿಪ್ರೆಷನ್ ಇಂದ ಅವರು ದೂರ ಇರಬಹುದು. ಮತ್ತೆ ಕೆಲವು ವಿಚಾರಗಳು ಅವರ ಕೈ ಮೀರಿದ್ದು ಅಂದ್ರೆ ಕೆಲವು ಡಿಸಾರ್ಡರ್, ಈಗ ಡಿಮೆನ್ಷಿಯಾ ಆಗಿರ್ಬೋದು, ಅಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಕೆಲವು ಕ್ಯಾನ್ಸರ್ಗಳಾಗಿರ್ಬೋದು ಅಥವಾ ಹಾರ್ಟ್ ರಿಲೇಟೆಡ್ ವಿಚಾರಗಳಾಗಿರ್ಬೋದು, ಅವರ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಗಳಾಗಿರ್ಬೋದು, ಅವರ ತಾಕತ್ತಿಗೆ ಮೀರಿದ ಅವರಿಗೆ ಅದನ್ನ ಕಂಟ್ರೋಲ್ ಮಾಡಕ್ ಆಗಿಲ್ಲ. ಸೊ ಆ ತರದ ಯಾವುದೇ ತೊಂದರೆಗಳು ಅವ್ರಿಗಿದ್ರು ಕೂಡ ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ತಕೊಂಡು ಮುಂದುವರಬೇಕು ಹೊರತು ಅದನ್ನ ಬಗ್ಗೆ ಯೋಚಿಸ್ಕೊಂಡು ಅದ್ರ ಬಗ್ಗೆ ಕೊರಗಿಕೊಂಡಿದ್ರೆ ಇರುವ ದಿನವನ್ನು ಕೂಡ ಅವ್ರು ಚೆನ್ನಾಗಿ ಜೀವಿಸಕ್ಕಾಗ್ತಾ ಇಲ್ಲ. ಸೊ ಇಂಥ ಒಂದು ಚಿಕ್ಕ ಚಿಕ್ಕ ಬದಲಾವಣೆಗಳು ಅವರ ಜೀವನದಲ್ಲಿ ತಂದ್ಕೊಂಡ್ರೆ, ಚಿಕ್ಕ ಚಿಕ್ಕ ಒಂದು ವ್ಯತ್ಯಾಸಗಳನ್ನು ಅಂದ್ರೆ ಮನಸ್ಸು ಖುಷಿಯಾಗಿರ್ಲಿಕ್ಕೆ ಬೇಕಾದಂತ ಒಂದು ಎಫರ್ಟ್ ಗಳನ್ನ ಅವ್ರು ಹಾಕಿದ್ರೆ ಖಂಡಿತವಾಗ್ಲೂ ಅವರು ಡಿಪ್ರೆಷನ್ಗೆ ಹೋಗದೇ ಇರುವಂತ ಎಷ್ಟೋ ಸಾಧ್ಯತೆಗಳಿದೆ. ಅದ್ರ ಜೊತೆ ಕುಟುಂಬದವರು ಅವರಿಗೆ ಸ್ವಲ್ಪ ಸಹಾಯ, ಸ್ವಲ್ಪ ಒಂದು ಸಂತೋಷ ಮತ್ತೆ ಸ್ವಲ್ಪ ಮಾತುಕತೆಗಳು, ಅವ್ರಿಗೆ ಏನ್ ಹೇಳ್ಬೇಕಂತ ಇಷ್ಟ ಅವರಿಗೋಸ್ಕರ ಒಂದು ಅರ್ಧ ಗಂಟೆ ದಿನದಲ್ಲಿ ಅವರು ಮೀಸಲಿಟ್ರೆ ಅವ್ರು ಇಡೀ ದಿನನ ಅವ್ರು ಲೈವ್ಲಿ ಆಗಿ ಕಳಿಬಹುದು. ಆ ಅರ್ಧ ಗಂಟೆಗೋಸ್ಕರ ಅವ್ರು ವೇಟ್ ಮಾಡ್ತಾ ಇರ್ತಾರೆ. ಒಂದ್ ವೇಳೆ ಅದನ್ನ ಕೊಡ್ಲಿಕ್ಕೆ ಆಗಿಲ್ಲ ಅಂದ್ರೂ ಕೂಡ ನಾವು ಯಾಕೆ ಕಷ್ಟ ಆಯ್ತು, ನನಗೆ ಬರಕ್ಕಾಗಿಲ್ಲ, ನನಗೆ ಮಾತಾಡ್ಲಿಕ್ಕೆ ಆಗಿಲ್ಲ, ನನಗೆ ಫೋನ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಅವರಿಗೊಂದು ನಾವು ರಿಕ್ವೆಸ್ಟ್ ಮಾಡಿ ಹೇಳಿದ್ರೆ ಅವ್ರು ನಿಜವಾಗ್ಲೂ ಅರ್ಥ ಮಾಡ್ಕೊಳ್ತಾರೆ. ಆದ್ರೆ ಎಷ್ಟೋ ಜನ ಅದನ್ನ ಮಾಡಲ್ಲ. ಮಾಡಕ್ಕಾದ್ರೆ ಮಾಡ್ತೀನಿ, ನನ್ನ ಕಾಲ್ಗೋಸ್ಕರ ನೀನ್ ಡಿಪೆಂಡ್ ಆಗಿರ್ಬೇಡ, ನಿಮ್ದೇನಿದೆ ಅದ್ ಮಾಡ್ಕೊಂಡು ಹೋಗ್ತಾ ಇರ, ಆ ತರದ ಒಂದು ಟೇಕನ್ ಫಾರ್ ಗ್ರಾಂಟೆಡ್ ಆಟಿಟ್ಯೂಡ್ ಎಷ್ಟೋ ಜನ ಯಂಗ್ಸ್ಟರ್ಸ್ ಅಲ್ಲಿ ಇದೆ ಇವಾಗ. ಸೊ ಹಾಗಾಗಿ ಎಷ್ಟೋ ಜನ ಹಿರಿಯರು ಅದ್ರ ಬಗ್ಗೆ ನೊಂದ್ಕೊಳ್ಳೋದು ಇರ್ಬೋದು. ಬಟ್ ನಮ್ಮಿಂದಾದ ಪ್ರಯತ್ನ ಅವರನ್ನ ಖುಷಿಯಾಗಿಸಲಿಕ್ಕೆ ದಿನಕ್ಕೊಂದ್ಸರಿ ಮಾತಾಡ್ಬೇಕು. ಯಾವಾಗ್ಲೂ ಒಂದೊಂದ್ಸರಿ ಹೊರಗಡೆ ದೇವಸ್ಥಾನಗಳಿಗೋ ಬೇರೆ ಅಥವಾ ಚರ್ಚ್ಗೋ ಅಥವಾ ಬೇರೆ ಎಲ್ಲಿಗೋ ಕರ್ಕೊಂಡು ಹೋಗ್ಬೇಕು. ಹಾಸ್ಪಿಟಲ್ ಬೇಕಾದಂತ ವಿಚಾರಗಳನ್ನ ನಾವು ಜವಾಬ್ದಾರಿ ತಗೊಳ್ತೀವಿ. ಸೊ ಇಂತ ಒಂದು ಮತ್ತೆ ಅವರನ್ನ ಬದಲಾಯಿಸಕ್ ನೋಡೋದು, 70-80 ವರ್ಷದಲ್ಲಿ ನೀನ್ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಅವ್ರಿಗೆ ತುಂಬಾ ಒಂದು ಜ್ಞಾನ ಕೊಡೋದು, ಈ ತರ ಮಾಡಿದಾಗ ಏನಾಗುತ್ತೆ, ಅವ್ರು ನಿಜವಾಗ್ಲೂ ಅವರೇ ಮಾಡ್ಬೇಕು, ಮಕ್ಕಳು ಹೇಳುವಷ್ಟು ಇಟ್ಕೊಳ್ಬಾರ್ದು. ಒಂದ್ ವೇಳೆ ಅವ್ರಿಗೆ ಆಗದೆ ಇದ್ರೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ, ಅವರ ಕುಂದುಕೊರತೆಗಳನ್ನ ಆ ಏಜ್ ಅಲ್ಲಿ ಹೇಳ್ಕೊಂಡಿರೋದು, ನೀನ್ ನನಗೆ ಹಳೆ ವಿಚಾರಗಳನ್ನ ಕೆದಕಿ ಅದ್ರ ಬಗ್ಗೆ ನೋವು ಕೊಡೋದು, ಇದು ಯಾವುದು ವಿಚಾರಗಳು ಬೇಕಾಗಿಲ್ಲ. ಅಗೇನ್ ಇವ್ರಿಗೂ ಹೇಳೋದಿದ್ರೆ ಆ ದಿನಕ್ಕೆ ಅವ್ರನ್ನ ಜೀವಿಸಕ್ ಬಿಡಿ, ಕುಟುಂಬದವ್ರಿಗೆ ನಾನು ಹೇಳೋದು. ಸೊ ಅವರು ಆ ದಿನ ಸಂತೋಷವಾಗಿರ್ಲಿಕ್ಕೆ ಬಿಡಿ. ಸೊ ಇದನ್ನ ನಾವು ಮಾಡ್ಬೋದು ಅಂತ. ಖಂಡಿತ ಮೇಡಮ್. ಹಾಗೆ ಒಟ್ಟಾರೆಯಾಗಿ ಸಾಕಷ್ಟೊಂದು ಒಳ್ಳೆ ಮಾಹಿತಿಯನ್ನು ಹಿರಿಯ ನಾಗರಿಕರು ಖಿನ್ನತೆಗೆ ಒಳಗಾಗುವಂಥದ್ದಕ್ಕೆ ಕಾರಣಗಳೇನು, ಖಿನ್ನತೆಗೆ ಒಳಗಾಗಬಾರ್ದಂದ್ರೆ ಕುಟುಂಬದವರು ಯಾವ ರೀತಿ ನಡ್ಕೋಬೇಕಾಗುತ್ತೆ, ಹಿರಿಯ ನಾಗರಿಕರು ಯಾವ ರೀತಿ ಚಟುವಟಿಕೆಗಳಲ್ಲಿ ತೊಡ್ಕೊಂಡಿದ್ರೆ ಅವರು ಖಿನ್ನತೆಗೆ ಒಳಗಾಗದ ರೀತಿಯಲ್ಲಿ ಅವರು ಸೇಫ್ ಆಗಿ ಇರ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟೊಂದು ಮಾಹಿತಿಯನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಕೊನೆಯದಾಗಿ ಹಿರಿಯ ನಾಗರಿಕರಿಗೆ ತಮ್ಮ ಕಡೆಯಿಂದ ಖಿನ್ನತೆಗೆ ಒಳಗಾಗಬಾರ್ದು, ಡಿಪ್ರೆಷನ್ಗೆ ಒಳಗಾಗಬಾರ್ದು ಅಂತಂದರೆ ಯಾವ ರೀತಿಯಲ್ಲಿ ಅವರ ಜೀವನವನ್ನು, ಅವರ ಲೈಫ್ ಸ್ಟೈಲ್ ಆಗಿರ್ಬೋದು, ಅವರ ಲೈಫ್ ಆಗಿರ್ಬೋದು ಲೀಡ್ ಮಾಡಬೇಕು ಅಂತೇಳಿ ತಾವು ಕೆಲವೊಂದು ಟಿಪ್ಸ್ ಕೊಡೋದಾದ್ರೆ ಏನು ಟಿಪ್ಸ್ ಕೊಡೋದಕ್ಕೆ ಬಯಸ್ತೀರಾ ಮೇಡಮ್ ಸೀನಿಯರ್ ಸಿಟಿಸನ್ಸ್ಗೆ? ಓಕೆ, ನಾನೀಗ ಹೇಳಿದ ವಿಚಾರಗಳೇ ನಾನು ಮೇ ಬಿ ಅದನ್ನೇ ಹೇಳ್ಬೇಕಾಗ್ಬೋದು. ಅದರಲ್ಲೇ ಎಲ್ಲ ಅಡಗಿದೆ. ಮೊದಲನೇದಾಗಿ ಬೆಳಗಿಂದ ಸಾಯಂಕಾಲ ತನಕ ತಮ್ಮನ್ನು ಮಾನಸಿಕವಾಗಿ ಮತ್ತು ಆದಷ್ಟು ದೈಹಿಕವಾಗಿ ಚಟುವಟಿಕೆಯಲ್ಲಿ ಇಟ್ಕೊಳ್ಬೇಕು. ಸೊ ನನಗೆ ವಯಸ್ಸಾಯ್ತು ಅಂತ ಮಲ್ಕೊಂಡೇ ಇರೋದು ಅಥವಾ ಕೂತ್ಕೊಂಡೇ ಇರೋದು ಈ ತರ ಮಾಡಿದ್ರೆ ಏನಾಗುತ್ತೆ, ಅವರ ಮೇಲೆ ಅವರಿಗೆ ಕಾನ್ಫಿಡೆನ್ಸ್ ಬರಲ್ಲ. ಸೊ ಆ ತರ ಮಾಡಿದ್ರೆ ಏನು ಚಿಕ್ಕ ಚಿಕ್ಕ ಚಟುವಟಿಕೆಗಳಲ್ಲಿ ಮನೆಯವರಿಗೆ ಹೆಲ್ಪ್ ಮಾಡೋದಾಗಿರ್ಬೋದು ಅಥವಾ ಅವರ ಸ್ವಂತ ಚಟುವಟಿಕೆಗಳನ್ನ ಮಾಡ್ಕೊಂಡಿರೋದು, ಇದನ್ನ ಕೆಲಸ
ನಾನು ಇನ್ನೊಬ್ರಿಗೋಸ್ಕರ ಮಾಡ್ತಾ ಇದ್ದೀನಿ, ಆ ತರ ಇಟ್ಟು ನನ್ನ ಆರೋಗ್ಯಕ್ಕೋಸ್ಕರ ನಾನು ಮಾಡ್ತೀನಿ ಅನ್ನೋ ಒಂದು ಭಾವನೆಯಿಂದ ಅವರು ಇನ್ವಾಲ್ವ್ ಆಗ್ಬೇಕು ದಿನನಿತ್ಯ ಚಟುವಟಿಕೆಗಳು. ದೈಹಿಕ ಮತ್ತೆ ಮಾನಸಿಕ ಚಟುವಟಿಕೆಗಳು ತುಂಬಾ ಮುಖ್ಯ. ಅವರು ಕನ್ನಡಕ ಹಾಕೊಂಡು ಓದುವವರಾಗಿದ್ರೆ ಓದ್ಬೋದು, ಅಥವಾ ಕಿವಿನಲ್ಲಿ ನ್ಯೂಸ್ ಗಳನ್ನ ಕೇಳಿಸ್ಕೊಳ್ಳೋರಾಗಿದ್ರೆ ಕೇಳಿಸ್ಕೊಳ್ಬಹುದು. ಸೊ ಅವರನ್ನ ಒಂದು ದೈಹಿಕವಾಗಿ ಮಾನಸಿಕವಾಗಿ ಚಟುವಟಿಕೆಗಳು ಇಟ್ಕೊಳ್ಬೇಕು. ಎರಡನೇದು ಬಂದ್ಬಿಟ್ಟು ಕೆಲವು ರೀತಿಯ ಒಂದು ಮೆಡಿಟೇಷನ್ಸ್ ಇದೆ, ಅದು ವಯಸ್ಸಾದ ಕಾಲದಲ್ಲಿ ಮಾಡ್ಬೋದು. ಬ್ರೀದಿಂಗ್ ಎಕ್ಸರ್ಸೈಸ್ ಗಳಿವೆ, ಅದು ಮನಸ್ಸನ್ನು ತುಂಬಾ ಮಟ್ಟಿಗೆ ಶಾಂತವಾಗಿ ಇಡ್ಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಅವ್ರು ಅದನ್ನ ವಿಡಿಯೋಗಳ ಮೂಲಕ ನೋಡ್ಕೊಂಡು ಅದನ್ನ ಅದೇ ತರ ಫಾಲೋ ಮಾಡ್ಬೋದು, ಅಥವಾ ಆ ತರದ ಕ್ಲಾಸ್ಗಳಿದ್ರೆ ವಾರಕ್ಕೊಂದ್ಸರಿ ಹೋಗಿ ಅಲ್ಲಿ ಕಲ್ತ್ಕೊಂಡು ಬಂದು ಅದನ್ನ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಮೆಡಿಟೇಷನ್ ಅವ್ರಿಗೆ ತುಂಬಾ ಸಹಾಯ ಮಾಡುತ್ತೆ ಮನಸ್ಸನ್ನ ಒಂದು ಲೆವೆಲ್ ಅಲ್ಲಿ, ಅಂದ್ರೆ ಒಂದು ಹದದಲ್ಲಿ ಇಟ್ಕೊಳ್ಳಿಕ್ಕೆ. ಇದ್ರ ಜೊತೆ ನಾನು ಹೇಳಿದಾಗೆ ಎಷ್ಟೋ ಜನರು ಸಾವಿನ ಬಗ್ಗೆ ಯೋಚನೆ ಮಾಡಿಕೊಂಡು ಅದರ ಒಂದು ಎಕ್ಸ್ಪೆಕ್ಟೇಷನ್ ಇರ್ತಾರೆ, ಯಾವಾಗ ಬರ್ತದೋ, ಹೇಗೆ ಬರ್ತದೋ, ಬಂದಾಗ ಯಾರಿರ್ತಾರೆ, ಈ ತರದ ಹಲವು ವಿಚಾರಗಳು. ಈ ವಿಚಾರಗಳು ನಮ್ಮ ಕೈನಲ್ಲಿಲ್ಲ. ಸೊ ಹಾಗೆ ನಮ್ಮ ಕೈಯಲ್ಲಿಲ್ಲದ ವಿಚಾರಗಳ ಬಗ್ಗೆ ನಾವು ದಿನ ಅದ್ರ ಬಗ್ಗೆ ಯೋಚನೆ ಮಾಡುವಂತ ಅಗತ್ಯ ಇಲ್ಲ. ಸೊ ಬಂದಾಗ ಬರುತ್ತೆ, ಅದ್ರ ಪಾಡಿಗೆ ಅದು ಯಾರು ನೋಡಿಲ್ಲ, ಯಾರು ಅದನ್ನ ಅನುಭವಿಸಿಲ್ಲ. ಸೊ ಅದು ಎಲ್ರಿಗೂ ಯಾವತ್ ಬರ್ಬೇಕು ಅನ್ನೋದು ವಿಧಿಲಿಕ್ಕಿತ್ತು. ಸೊ ಅದರಿಂದಾಗಿ ಅದನ್ನ ಎದುರು ನೋಡ್ಕೊಂಡು ಇರುವ ದಿನದ ಜೀವನವನ್ನು ನೋವಿನಲ್ಲಿ ಕಳೆದ್ರೆ ಅದು ಅರ್ಥ ಇಲ್ಲದ್ದು ಅಂತ. ಸೊ ಹಾಗಾಗಿ ಇಂಥ ವಿಚಾರಗಳಿಗೆ ಅವರು ಅನಾವಶ್ಯಕವಾಗಿ ವರಿ ಮಾಡಬಾರ್ದು, ಚಿಂತೆ ಮಾಡಬಾರ್ದು. ಸೊ ಹಾಗೆ ಮಾಡಿದ್ರೇನೆ ಅವರಿಗೆ ದಿನದ ಜೀವನ ನಾನು ಅವತ್ತಿಗೆ ಜೀವಿಸ್ತೀನಿ ಅನ್ನೋ ಸಂತೋಷದಲ್ಲಿ ಅವ್ರು ಜೀವಿಸ್ಬೇಕು ಹೊರತು ಅವ್ರಿಗೆ ಬರೀ ಯಾವುದೇ ಒಂದು ದುಃಖ ಬರುವಂತ ವಿಚಾರಗಳು ಬರಲ್ಲ ಆದಷ್ಟು. ಸೊ ಇದು ಒಂದು ಡೈಲಿ ಟಿಪ್ಸ್ ಅಂತ ಹೇಳ್ಬೋದು ನಾನು. ತಿರ್ಗಾ ಹೇಳೋದಿದ್ರೆ ದೈಹಿಕ ಮಾನಸಿಕ ಚಟುವಟಿಕೆಗಳು, ಚಿಕ್ಕ ಪುಟ್ಟ ವ್ಯಾಯಾಮ ಮತ್ತು ಮೆಡಿಟೇಷನ್ ಅಂತ ಬ್ರೀದಿಂಗ್ ಎಕ್ಸರ್ಸೈಸ್ಗಳು, ಮತ್ತೆ ಅನಗತ್ಯ ವಿಚಾರಗಳ ಬಗ್ಗೆ ತುಂಬಾ ಡೀಪ್ ಆಗಿ ಥಿಂಕ್ ಮಾಡಿ ಅದ್ರ ಬಗ್ಗೆ ನಿರ್ಧಾರಕ್ಕೆ ಬರೋದು, ಈ ತರದ ವಿಚಾರಗಳನ್ನು ಮಾಡದೇ ಇರುವಂತದ್ದು. ಸೊ ಆ ದಿನಕ್ಕೆ ಜೀವಿಸುವಂತ ಒಂದು ಸಂತೋಷಕರವಾದ ಒಂದು ಲೈಫ್ ಅನ್ನ ಅವ್ರು ಲೀಡ್ ಮಾಡಬಹುದು. ಖಂಡಿತ ಮೇಡಮ್. ಒಟ್ಟಾರೆಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರು ಖಿನ್ನತೆಗೆ ಒಳಗಾಗಬಾರ್ದಂದ್ರೆ ಯಾವ ರೀತಿಯಲ್ಲಿ ಕುಟುಂಬದವ್ರು ನಡ್ಕೋಬೇಕು, ಹಾಗೆ ಖಿನ್ನತೆಗೆ ಒಳಗಾಗದ ರೀತಿಯಲ್ಲಿ ಯಾವ ರೀತಿಯಲ್ಲಿ ಹಿರಿಯ ನಾಗರಿಕರು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಮತ್ತು ಕೆಲವೊಂದು ಚಟುವಟಿಕೆಗಳಲ್ಲಿ ಭಾಗಿಯಾಗಿರೋದ್ರಿಂದ ಇವರು ಮನಸ್ಸನ್ನು ಮತ್ತು ದೈಹಿಕ ಆರೋಗ್ಯ ಎರಡನ್ನೂ ಸಹ ಆರೋಗ್ಯಕರವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಸಾಕಷ್ಟೊಂದು ಮಾಹಿತಿ ನೀಡೋದ್ರ ಮೂಲಕ ಇವತ್ತಿನ ಹಿರಿಯ ನಾಗರಿಕರ ಅನುಭವ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರಿಗೆ ಸಾಕಷ್ಟೊಂದು ಸಲಹೆ ಸೂಚನೆಗಳನ್ನು ನೀಡಿ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸಿದ್ದೀರಾ. ಈ ಎಲ್ಲ ಮಾಹಿತಿಗಳಿಗಾಗಿ ಕೇಳಿದರ ಪರವಾಗಿ ತಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ನನಗೆ ಮಾತಾಡಲಿಕ್ಕೆ ಒಂದು ಅವಕಾಶ ಕೊಟ್ಟ ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರಗಳು ಮೇಡಮ್. ನಮಸ್ಕಾರ ಸ್ನೇಹಿತರೆ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮನ್ಸ್ ಆಸ್ಪತ್ರೆಯ ಮನೋಸಮಾಜ ಕಾರ್ಯವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಶ್ರೀದೇವಿ ಅವರು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ರು. ಹಿರಿಯ ನಾಗರಿಕರು ಖಿನ್ನತೆಗೆ ಯಾಕೆ ಒಳಗಾಗ್ತಾರೆ, ಇದಕ್ಕೆ ಕಾರಣಗಳೇನು, ಹಿರಿಯ ನಾಗರಿಕರು ಖಿನ್ನತೆಗೆ ಒಳಗಾಗಬಾರ್ದು ಅಂತ ಹೇಳಿದ್ರೆ ಯಾವ ರೀತಿ ಕುಟುಂಬದವರು ನಡ್ಕೋಬೇಕಾಗುತ್ತೆ ಹಿರಿಯ ನಾಗರಿಕರೊಂದಿಗೆ, ಜೊತೆಗೇನೆ ಹಿರಿಯ ನಾಗರಿಕರು ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯವನ್ನು ಯಾವ ರೀತಿಯಲ್ಲಿ ಚೆನ್ನಾಗಿ ನೋಡಿಕೊಂಡ್ರೆ ಇವರು ಕೆಲವೊಂದು ಚಟುವಟಿಕೆಗಳು ತೊಡ್ಕೊಂಡು ಯಾವ ರೀತಿಯಲ್ಲಿ ಖಿನ್ನತೆಗೆ ಒಳಗಾಗದ ರೀತಿಯಲ್ಲಿ ಇವರು ಹಿರಿಯ ನಾಗರಿಕರು ಆರೋಗ್ಯಕರವಾಗಿ ಇರಬಹುದು ಅಂತಕ್ಕಂಥ ಎಲ್ಲ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿಕೊಟ್ಟು ಹಿರಿಯ ನಾಗರಿಕರು ಖಿನ್ನತೆಗೆ ಒಳಗಾಗದ ರೀತಿಯಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆ ವಹಿಸಬಹುದು ಅಂತಕ್ಕಂಥ ಎಲ್ಲ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಇವರಿಗೆ ಕೇಳಿದರ ಪರವಾಗಿ ಧನ್ಯವಾದಗಳನ್ನು ತಿಳಿಸಿಕೊಡ್ತಾ ಹಿರಿಯ ನಾಗರಿಕರಿಗೋಸ್ಕರ ಪ್ರಸಾರವಾದಂತಹ ನವದೆಹಲಿಯ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ ಮತ್ತೊಬ್ಬ ಅತಿಥಿಗಳೊಂದಿಗೆ. ಎಲ್ಲರಿಗೂ ಶುಭವಾಗಲಿ, ಶುಭ ದಿನ. ಧನ್ಯವಾದಗಳು ಸ್ನೇಹಿತರೆ. ನೀವು ಕೇಳ್ತಾ ಇದ್ದೀರಾ ಸಾರಥಿ ಝಲಕ್ 90.4 FM. ಕೇಳ್ರಪ್ಪೋ ಕೇಳ್ರಿ.